ವೀಕ್ಷಕರೇ ನಮಸ್ಕಾರಗಳು. ನಿನ್ನೆ ಕೋಲ್ಕತ್ತಾ ವಿರುದ್ಧ ಪಂಜಾಬ್ ತಂಡವು 16 ರನ್ಸ್ಗಳ ರೋಚಕ ಗೆಲುವು ಕಂಡಿತು. ಬಳಿಕ ವೀಕ್ಷಕರೇ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮಾತನಾಡಿದ ಶ್ರೇಯಸ್ ಅಯ್ಯರ್ ಅವರು, ಸರ್, ಈ ಕಾರಣಕ್ಕಾಗಿ ಕೆಕೆಆರ್ ವಿರುದ್ಧ ಕಷ್ಟಪಟ್ಟು ಗೆದ್ದಿದ್ದೇವೆ ಎಂದು ಬಯಲು ಮಾಡಿದ್ದಾರೆ ದೊಡ್ಡ ರಹಸ್ಯವನ್ನು. ವೀಕ್ಷಕರೇ, ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ಪಂಜಾಬ್ ಹಾಗೂ RCB ನಡುವಿನ ಪಂದ್ಯದಲ್ಲಿ ನಮ್ಮ RCB ತಂಡವು ಗೆಲ್ಲುತ್ತದೆ ಅಂದರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ. ಹಾಗೆ ಪಂಜಾಬ್ ತಂಡವು ಗೆಲ್ಲುತ್ತದೆ ಎಂದರೆ ಕಾಮೆಂಟ್ ಬಾಕ್ಸಲ್ಲಿ PBKS ಎಂದು ಟೈಪ್ನ ಮಾಡಿ ನಿಮ್ಮ ಅತ್ಯಮೂಲ್ಯವಾದ ಕಾಮೆಂಟ್ಸ್ಗಳನ್ನು ತಿಳಿಸಿ. ಹೌದು, ನೀವು ಮಾಡುವ ಪ್ರತಿಯೊಂದು ಕಾಮೆಂಟ್ಸ್ ಹಾಗೂ ಲೈಕ್ಸ್ಗಳಿಂದ ಈ ಎರಡು ತಂಡಗಳಿಗೆ ಮೋಟಿವೇಶನ್ ಸಿಗಬಲ್ಲದು. ಮತ್ತು ವೀಕ್ಷಕರೇ, ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ನಿನ್ನೆ ಟಾಟಾ IPL ಆವೃತ್ತಿಯ 31ನೇ ಪಂದ್ಯದಲ್ಲಿ ಪಂಜಾಬ್ ಹಾಗೂ KKR ತಂಡವು ಎದುರಾಗಿದ್ದವು. ಇನ್ನು ವೀಕ್ಷಕರೇ, ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಪಂಜಾಬ್ ತಂಡವು ಕೋಲ್ಕತ್ತಾ ವಿರುದ್ಧ 16 ರನ್ಸ್ಗಳ ರೋಚಕ ಗೆಲುವು ಕಂಡಿದೆ. ಹೌದು ವೀಕ್ಷಕರೇ, ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಟಾಸ್ ಗೆದ್ದಂಥ ಪಂಜಾಬ್ ತಂಡವು 15.3 ಓವರ್ಸ್ಗಳಿಗೆ 111 ರನ್ಸ್ ಕಲೆ ಹಾಕಿ ಸಂಪೂರ್ಣವಾಗಿ ಸರ್ವಪತನ ಕಂಡಿತ್ತು. ಬಳಿಕ ವೀಕ್ಷಕರೇ, ಈ ಒಂದು ಅಲ್ಪ ಮೊತ್ತದ ಗುರಿ ಬೆನ್ನಟ್ಟಿದ್ದ ಕೋಲ್ಕತ್ತಾ ತಂಡವು 15.1 ಓವರ್ಸ್ಗಳಿಗೆ 95 ರನ್ ಗಳಿಸಿ 16 ರನ್ಸ್ಗಳ ಹೀನಾಯ ಸೋಲು ಕಂಡಿತು. ಹೌದು ವೀಕ್ಷಕರೇ, ಈ ಒಂದು ಅಲ್ಪ ಮೊತ್ತದ ಗುರಿ ಬೆನ್ನಟ್ಟುವಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವು ವಿಫಲವಾಯಿತು. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಪಂಜಾಬ್ ತಂಡದ ಗೆಲುವಿಗೆ ನೆರವಾದ ಯಜ್ವೇಂದ್ರ ಚಹಲ್ ಅವರು ಹಾಕಿದ 4 ಓವರ್ಸ್ಗಳಿಗೆ 28 ರನ್ಸ್ ಬಿಟ್ಟುಕೊಟ್ಟು 4 ವಿಕೆಟ್ ಕಬಳಿಸಿ ಮಿಂಚಿದರು. ವೀಕ್ಷಕರೇ, ಈ ಒಂದು ಗೆಲುವಿನ ಮೂಲಕ ಇದೀಗ ಪಂಜಾಬ್ ತಂಡವು ಆಡಿದ 6 ಪಂದ್ಯಗಳಲ್ಲಿ 4 ಪಂದ್ಯವನ್ನು ಗೆದ್ದುಕೊಂಡು 8 ಅಂಕಗಳೊಂದಿಗೆ 4ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಹೌದು ವೀಕ್ಷಕರೇ, ಈ ಒಂದು ಪಂದ್ಯವನ್ನು ಗೆದ್ದ ಬಳಿಕ ಪಂಜಾಬ್ ತಂಡದ ನಾಯಕನಾಗಿದ್ದ ಶ್ರೇಯಸ್ ಅಯ್ಯರ್ ಅವರು, ಸರ್, ಈ ಕಾರಣಕ್ಕಾಗಿ ಈ ಒಂದು ಪಂದ್ಯವನ್ನು ಕಷ್ಟಪಟ್ಟು ಗೆದ್ದಿದ್ದೇವೆ ಎಂದು ಸ್ವತಃ ಬಯಲು ಮಾಡಿದ್ದಾರೆ ದೊಡ್ಡ ರಹಸ್ಯವನ್ನು. ಹೌದು ವೀಕ್ಷಕರೇ, ಶ್ರೇಯಸ್ ಅಯ್ಯರ್ ಅವರು ಈ ಬಗ್ಗೆ ಹೇಳಿದ್ದು, ಸರ್ ನೋಡಿ, ಈ ಒಂದು ಪಂದ್ಯದಲ್ಲಿ ನನ್ನ ಎಲ್ಲ ಕ್ರೆಡಿಟ್ಸ್ ಬೌಲರ್ಸ್ಗಳಿಗೆ ಹೋಗಬೇಕು. ಹೌದು, ಅದ್ಭುತವಾಗಿ ಈ ಒಂದು ಪಿಚ್ನಲ್ಲಿ ಬೌಲಿಂಗ್ ಮಾಡಿದರು ಮತ್ತು ಬ್ಯಾಟಿಂಗ್ ಮಾಡಲು ಕೂಡ ಈ ಒಂದು ಪಿಚ್ ಕಷ್ಟಕರವಾಗಿತ್ತು. ಹೌದು, ನಾವು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿದ್ದಾಗ ಎಲ್ಲಿ ನಾವು ರಾಂಗ್ ಡಿಸಿಷನ್ ತೆಗೆದುಕೊಂಡಿದ್ದೆವು ಎಂದು ಭಾವಿಸಿದ್ದೆವು. ಆದರೆ ನಮ್ಮ ಪ್ರಕಾರ ಇದು ಸರಿಯಾಗಿದೆ. ಹೌದು, ನನ್ನ ಎಲ್ಲ ಕ್ರೆಡಿಟ್ಸ್ ಕೂಡ ಬೌಲರ್ಸ್ಗಳಿಗೆ. ಮತ್ತು ಸರ್, ಈ ಒಂದು ಪಂದ್ಯದಲ್ಲಿ ನಾವು ಇಷ್ಟು ಕಷ್ಟಪಟ್ಟು ಗೆಲ್ಲಲು ಕಾರಣ ನಮ್ಮ ಮುಂದಿನ ಪಂದ್ಯ RCB ತಂಡದ ವಿರುದ್ಧ ಇದೆ. ಹೌದು, ಈ ಒಂದು ಸೀಸನ್ನಲ್ಲಿ KKR ತಂಡವು ಒಂದು ಬಲಿಷ್ಠ ತಂಡವಾಗಿ ಕಂಡು ಬಂದಿಲ್ಲ. ಹೌದು, RCB ತಂಡವು ಈ ಸೀಸನ್ನಲ್ಲಿ ಬಲಿಷ್ಠವಾಗಿ ಕಾಣುತ್ತಿದೆ ಮತ್ತು RCB ತಂಡದ ವಿರುದ್ಧ ನಾವು ಸತತವಾಗಿ 2 ಪಂದ್ಯಗಳನ್ನು ಆಡಬೇಕು. ಹೌದು, ಮುಂದಿನ ಪಂದ್ಯವು RCB ತಂಡದ ವಿರುದ್ಧ ಇರುವುದರಿಂದ ಇದೇ ಒಂದು ಪಂದ್ಯವನ್ನು ನಾವು ಕಷ್ಟಪಟ್ಟು ಗೆದ್ದೆವು. ಹೌದು, ಆ ಪಂದ್ಯದಲ್ಲಿ ಏನಾಗುತ್ತದೆ ಎಂಬುದು ನಮಗೆ ಗೊತ್ತಿಲ್ಲ. ಆದರೆ RCB ತಂಡವು ಒಂದು ಹಂತಕ್ಕೆ ಬಲಿಷ್ಠವಾಗಿ ಕಾಣುತ್ತಿದೆ ಮತ್ತು RCB ತಂಡದ ವಿರುದ್ಧ ನಾವು ಗೆಲ್ಲಲು ಸಾಕಷ್ಟು ಯೋಚನೆಗಳನ್ನು ಹಾಕಿಕೊಂಡು ಬೆಂಗಳೂರಿಗೆ ಕಾಲಿಡುತ್ತೇವೆ ಎಂದು ಶ್ರೇಯಸ್ ಅಯ್ಯರ್ ಅವರು ದೊಡ್ಡ ರಹಸ್ಯವನ್ನು ಬಯಲು ಮಾಡಿದರು. ವೀಕ್ಷಕರೇ, ನೋಡಿದಿರಲ್ಲ, RCB ಹಾಗೂ PBKS ನಡುವಿನ ಪಂದ್ಯಕ್ಕಿಂತ ಮುಂಚಿತವಾಗಿ ಅಯ್ಯರ್ ಅವರು ಹೇಳಿರುವಂಥ ಮಾತುಗಳು. ವೀಕ್ಷಕರೇ, ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.